ಇಕ್ವಿಟಿ ಸ್ಮಾಲ್ ಫೈನಾನ್ಸ್ನಲ್ಲಿ ಮನೆಯ ಮೇಲೆ ಸಾಲ ಪಡೆದಿದ್ದ ವ್ಯಕ್ತಿ ಕೊರೋನಾ ಕಾರಣದಿಂದ ಸಾಲ ಕಟ್ಟಲಾಗದ ಹಿನ್ನೆಲೆ ನ್ಯಾಯಾಲಯದ ಆದೇಶದಂತೆ ಮನೆ ಸೀಸ್ ಮಾಡಿದ್ದು ಸದ್ಯ ಕುಟುಂಬ ಬೀದಿಗೆ ಬಂದು ಗೋಳಾಡ್ತಾ ಇದೆ. ಚಿತ್ರದುರ್ಗ ತಾಲೂಕಿನ ಕೆನ್ನೆಡ್ಲು ಗ್ರಾಮದ ಕೋಮುಲ ಫೈನಾನ್ಸ್ನಿಂದ 1,80,000 ಸಾಲವನ್ನು ಪಡೆದಿದ್ದರು. ಸಾಲ ಪಡೆದಾಗಿನಿಂದ 70 ಕಂತುಗಳ ಪೈಕಿ ಈಗಾಗಲೇ 35 ಕಂತನ್ನು ಪಾವತಿ ಮಾಡಿದ್ದಾರೆ. ಇನ್ನು 38 ಕಂತು ಕಟ್ಟಬೇಕಾಯಿತು ಅಂತ ಫೈನಾನ್ಸ್ ಕಂಪನಿ ಹೇಳ್ತಾ ಇದ್ದಾರೆ. ಕೋವಿಡ್ ಕಾರಣ ಲೋನ್ ಕಟ್ಟಿಲ್ಲ, ಹಾಗಾಗಿ ಫೈನಾನ್ಸ್ ಕಂಪನಿಯವರು ಕೋರ್ಟ್ ಅನುಮತಿಯನ್ನು ಪಡೆದುಕೊಂಡು ಮನೆಯನ್ನು ಸೀಸ್ ಮಾಡಿದ್ದಾರೆ. ಬಳಕೆಯ ವಸ್ತುಗಳೆಲ್ಲವನ್ನು ಒಳಗೆ ಇಟ್ಟು ಸೀಸ್ ಮಾಡಲಾಗಿದೆ. ಈಗ ನಾವು ಅಡಿಗೆ, ಊಟ, ವಸತಿ ಹೇಗೆ ಮಾಡಿಕೊಳ್ಳೋದು? ಬಾಡಿಗೆ ಮನೆ ಮಾಡಲು ನಮಗೆ ಹಣಕಾಸಿನ ಶಕ್ತಿ ಇಲ್ಲ. ನಮಗೆ ಈ ಬಗ್ಗೆ ಕಾಲಾವಕಾಶ ಕೊಟ್ಟಿದ್ದರೆ ನಾವು ಕಂತನ್ನು ಕಟ್ತಿದ್ವಿ. ದಯಮಾಡಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕುಟುಂಬ ಮನವಿ ಮಾಡಿದೆ. ಸರ್, ಇವರು ಲೋನ್ ತಗೊಂಡಾರ. ಈಗ ಅವರು 4,09,000 ರೂಪಾಯಿ ಕಟ್ಟ್ರಿ, ಇಲ್ಲಾಂದರೆ ನಾವು ಬಂದ್ ಮಾಡ್ತೀವಿ ಅಂತಂದ್ರು. ನಾನು 2.5 ಲಕ್ಷ ಕಟ್ಟಿ, ನಮಗೆ ಗೊತ್ತಿಲ್ಲ ಮಾಹಿತಿ. ಈಗ 10 ನಿಮಿಷ ಕೊಟ್ಟರೆ ನಾನು ಒಂದು 2.5 ಲಕ್ಷ ಅಡ್ಜಸ್ಟ್ ಮಾಡ್ತೀನಿ, ಸ್ವಲ್ಪ ತಡ್ರಿ ಅಂದ್ರೂ ತಡೆದಿಲ್ದಂಗೆ ಅವ್ರು ಬೀಗ ಹಾಕ್ಯಂದು ಹೋಗಿದ್ದಾರೆ. ಈಗ ಅಕಸ್ಮಾತ್ ಹಳ್ಳಿ ವಾತಾವರಣದಾಗ ಮರ್ಯಾದೆ ಪ್ರಶ್ನೆ, ನಾನು ಮರ್ಯಾದೆ ಹೋತಂತ ಅವ್ರಿಗೆ ಸಾಯಂಕಾಲ ಏನೋ ಅನಾಹುತ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಅವ್ರ ಜವಾಬ್ದಾರಿ ಅಂತಾರ. ಏನು ತೊಂದರೆ ಆಗಿದೆ? ಈಗ ತೊಂದರೆ ಅಂದ್ರೆ ಸರ್ ನೋಡಿ ಸರ್, ಊಟ ಉಪಚಾರ ಇಲ್ಲ, ಏನೇನಿಲ್ಲ. ಅವ್ರು ಈಗ ಹೆಂಗಿದ್ದಾರೆ, ನಮ್ಗೆ ಹೊರಗೆ ಬಂದಿಮ್ಮಿ ಹೊರಗಡೆ ಸೇಲ್ ಹಾಕ್ಯಂದು ಇದ್ದಾರೆ. ಸರ್, ಇಲ್ಲಿ ಊರಾಗೆಲ್ಲ ಬಂದು ಸಂಘ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ ಸರ್, ನಾವು ಏನೋ ಗೊತ್ತಾಗಲಿಲ್ಲ, ಮೋಸ ಹೋಗ್ಬಿಟ್ಟು ಅವರು ಏನು ನಮ್ಗೆ ಮಾಹಿತಿ ಕೊಡಲಿಲ್ಲ. ಅವ್ರು ನೀಟಾಗಿ ಈಗ ಮನೆ ಮೇಲೆ ಅಂತ ಅಂತೀವಿ, ನಿಮ್ಗೆ ಸೀಜ್ ಆಗ್ತವೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಹೇಳಿದ್ರೆ ಸುಮ್ಮನೆ ಸರ್ ಸಾಲ ಕೊಟ್ಟು ನಮಗೆ ಗೊತ್ತಿಲ್ಲ, ಗುಂಪಿ ಸಾಲ ಕೊಟ್ಟಂಗೆ ಕೊಡ್ತಾರೆ ಹೇಳಂತ ತಗೊಂಬಿಟ್ಟು ಅವ್ರು ಸಾಲ ಕೊಟ್ಟಿದ್ರೆ ನಾವು 30 ಸ್ವಲ್ಪ ದಿವಸ ಕಟ್ಕೆ ಬಂದ್ವಿ ಸರ್. ಕೊರೋನಾ ಬಂತು, ಮತ್ತೆ ಪ್ರಾಬ್ಲಮ್ ಆಯ್ತು, ಮತ್ತೆ ಕೈ ಬಿಟ್ವಿ, ಮತ್ತೆ ಕಟ್ಕೆಂತ ಬಂದಾಗ ಸರ್ ಅವರು ಒಂದ್ಸತಿ ಹಿಂಗೆ ಬಂದು ನಿಮ್ಗೆ ಮನೆ ಸೀಜ್ ಮಾಡ್ತೀವಿ ಅಂತೇಳಿ ನಾವು ಲಾಯರ್ ಇಟ್ಟಿದ್ವಿ. ಆ ಲಾಯರ್ ನಮ್ಗೆ ಏನು ಮಾಹಿತಿ ಹೇಳಿಲ್ಲ, ಕರೆ ಕಳಿಸಿದ್ರೆ ಏನು ಮಾಡಲಿಲ್ಲ ಸರ್. ಅವರು ಮಾಡಿಬಿಟ್ಟು ಸಡನ್ನಾಗಿ ಹೇಗೆ ತುಂಬಿ ಬಂದುಬಿಟ್ಟು ಮೊನ್ನೆ 3 ದಿವಸ ಮುಂಚೆ ಬಂದು ಸೀಜ್ ಮಾಡ್ತೀವಿ ಮನೆ ಅಂದರು. ಅವ್ರು ನಾವು ಕೇಳ್ಕೊಂಡು ಸರ್, ಅದು ಹೋಗಿ ಅರ್ಧ ಕಟ್ತೀವಿ, ಅರ್ಧ ಬಿಡ್ರಿ ಅಂತ ಏನು ಮಾಡಿ ಒಪ್ಕೊಂಡಿಲ್ದಂಗೆ ಮನೆ ಬಂದು ಇವತ್ತು 4 ದುರ್ಗಕ್ಕೆ ನಾವು ಹೋಗಿದ್ವಿ ಸರ್. ಊರಾಗ ಬಂದು ನಾವು ಊರಾಗ ಇದೀವಿ, ಮನೆ ಹತ್ರ ಬರ್ರಿ ಅಂತ ಹೇಳಿ ಕರೆಸಿ ಬಿ ಹಾಕಿದ್ರು.